ಈಶ್ವರ್ ಮುಂದಿನ ಸುದ್ದಿಗೆ ಹೋಗೋಣ. ಡಿ ಕೆ ಶಿವಕುಮಾರ್ ಅವರು ನಿನ್ನೆ ದಿಲ್ಲಿಗೆ ಹೋಗಿದ್ರು. ನಿನ್ನೆ ಲೇಟ್ ನೈಟ್ ವಾಪಸ್ ಬಂದಿದ್ದಾರೆ. ಒಂದು ಈ ಪೆನ್ನಾರ್ ನದಿ ನೀರು ಹಂಚಿಕೆ ವಿಷಯದಲ್ಲಿ ತಮಿಳುನಾಡಿನ ಸಚಿವರುಗಳ ಜೊತೆಗೆ ಒಂದು ಮೀಟಿಂಗು ಸೆಂಟ್ರಲ್ ಮಿನಿಸ್ಟರ್ ಮಧ್ಯೆ ಇಟ್ಕೊಂಡು ಕೋರ್ಟಿನ ಆದೇಶ ಇತ್ತು, ಒಂದು ಮಧ್ಯಸ್ಥಿಕೆ ಸೂತ್ರವನ್ನು ತಯಾರು ಮಾಡಿ ಅಂತ. ಅದು ಅಫಿಷಿಯಲ್ ಕೆಲಸ. ಆದರೆ ಪಾರ್ಟಿ ಕೆಲಸದ ಭಾಗವಾಗಿ ರಾಹುಲ್ ಗಾಂಧಿ ಅವರನ್ನ ಭೇಟಿಯಾದರು. ಡಿ ಕೆ ಶಿವಕುಮಾರ್ ಅವರು KPCC ಅಧ್ಯಕ್ಷರಾಗಿ ತುಂಬ ಏನು ಹೇಳ್ತೀವಿ ನಾವು, ಅತ್ಯಂತ ಮಹತ್ವಾಕಾಂಕ್ಷೆಯ ಯೋಜನೆ ಅವ್ರದ್ದಿದೆ. ಅದು 100 ಕಾಂಗ್ರೆಸ್ ಕಚೇರಿಗಳನ್ನು ಕಟ್ಟಬೇಕು ಅಂತ, ವಿಧಾನಸಭಾ ಕ್ಷೇತ್ರವಾರ 100 ಕಚೇರಿಗಳನ್ನು. ಆ ಕೆಲಸದ ಆರಂಭ ಅದನ್ನು ರಾಹುಲ್ ಗಾಂಧಿ ಅವರಿಂದ ಮಾಡಿಸ್ಬೇಕು ಅಂತ ಉದ್ದೇಶ ಇದೆ ಅವರು. ಅದಕ್ಕೆ ಆಹ್ವಾನ ಕೊಡೋದಕ್ಕೆ ಹೋಗಿದ್ರು. ಲಾಸ್ಟ್ ಟೈಮು ಏಷ್ಯಾನೆಟ್ ಸುವರ್ಣ ನ್ಯೂಸ್ ಎಕ್ಸ್ಕ್ಲೂಸಿವ್ ಆಗಿ ಆ ಸುದ್ದಿಯನ್ನು ಬ್ರೇಕ್ ಮಾಡಿದ್ವಿ. ಲಾಸ್ಟ್ ಟೈಮ್ ದಿಲ್ಲಿಗೆ ಹೋದಾಗ KC ವೇಣುಗೋಪಾಲ್ ರೇ ಎದುರು ಡೆಡ್ಲೈನೇ ಕೊಟ್ಟು ಬಂದಿದ್ದಾರೆ ಡಿ ಕೆ ಶಿವಕುಮಾರ್. ಅಕ್ಟೋಬರ್ 31 ಒಳಗೆ ನಾನು CM ಆಗಬೇಕು, ಅದೇನು ಮಾಡ್ತೀರೋ ಗೊತ್ತಿಲ್ಲ ಅಂತ. ಅದನ್ನೇನಾದರೂ ರಾಹುಲ್ ಗಾಂಧಿ ಅವರಿಗೆ ನೆನಪಿಸಿದ್ರ ಅನ್ನೋದೊಂದು ಚರ್ಚೆ. ಈಗ ಕಾಂಗ್ರೆಸ್ಸಿನ ಒಳವಲಯದಲ್ಲಿ ಆಗ್ತಾ ಇರೋ ಮಾತುಕತೆ ಏನು, ಪ್ರಿಯಾಂಕಾ ಗಾಂಧಿ ಅವರಿಗೆ, ಸೋನಿಯಾ ಗಾಂಧಿ ಅವರಿಗೆ ಡಿ ಕೆ ಶಿವಕುಮಾರನ್ನು ಮುಖ್ಯಮಂತ್ರಿ ಮಾಡಿಬಿಡ್ಬೇಕು ಅಂತಿದೆ. ರಾಹುಲ್ ಗಾಂಧಿ ಅವರಿಗೆ ಬೇಡ ಈಗ ಸುಮ್ಮನೆ ಯಾಕೆ ಮೈ ಮೇಲೆ ಎಳ್ಕೊಳ್ಳೋದು, ಸಿದ್ದರಾಮಯ್ಯನವ್ರು ಮುಂದುವರ್ಕೊಂಡು ಹೋಗಲಿ ಅಂತ ರಾಹುಲ್ ಗಾಂಧಿ ಅವರ ಒಪಿನಿಯನ್ನು. 3 ಜನನೇ ತಾನೇ ಡಿಸೈಡ್ ಮಾಡೋದು ಅಧಿಕಾರ ಹಸ್ತಾಂತರ ಆಗಬೇಕಾ ಆಗಬಾರ್ದಾ. 2023 ಮೇನಲ್ಲಿ ಬಂದಿತ್ತು ಎನ್ನಲಾದ ಒಪ್ಪಂದ ಅದು ಜಾರಿ ಆಗಬೇಕಾ ಆಗಬಾರ್ದಾ ಅಂತ 3 ಜನನೇ ಡಿಸೈಡ್ ಮಾಡಬೇಕು. 3 ಜನರಲ್ಲಿ 2:1 ಇದೆಯಂತೆ ರೇಷಿಯೋ. ಇಬ್ಬರು ಡಿ ಕೆ ಶಿವಕುಮಾರ್ ಪರವಾಗಿ, ಒಬ್ಬರು ಸಿದ್ದರಾಮಯ್ಯನವರ ಪರವಾಗಿ. ಇದು ಕಾಂಗ್ರೆಸ್ಸಿನ ಒಳವಲಯದ ಚರ್ಚೆ ಇದು. ಆ ಚರ್ಚೆ ಏನಾದರೂ ಆಯಿತೋ ಇಲ್ವೋ ಗೊತ್ತಿಲ್ಲ. ಬಟ್ ಡಿ ಕೆ ಶಿವಕುಮಾರ್ ಮಾತ್ರ ಪೆನ್ನಾರ್ ನದಿಯ ವಿಚಾರದಲ್ಲಿ ಚರ್ಚೆ ಮಾಡುವುದಕ್ಕೆ ಕೇಂದ್ರ ಸಚಿವರು ಕರೆದಿದ್ದ ಸಭೆ ಅಂದರು. ಅದರ ಜೊತೆಗೆ ಕಾಂಗ್ರೆಸ್ ಕಚೇರಿಗಳ ಕಟ್ಟುವಿಕೆ ಅನ್ನೋ ಬಗ್ಗೆ ಮಾತಾಡ್ತಾರೆ, ಕೇಳಿಸ್ಕೊಳ್ಳಿ. ಕೇಂದ್ರದ ನೀರಾವರಿ ಸಚಿವರು ನಮ್ಮನ್ನ ತಮಿಳುನಾಡಿನ ಪೆನ್ನಾರ್ ನದಿ ಬಗ್ಗೆ ಕೋರ್ಟಲ್ಲಿ ನೀವೇನಾದ್ರು ಮಾಡಿ ಒಂದು ಕಾಂಪ್ರಮೈಸ್ ಫಾರ್ಮುಲಾ ಕೊಡಿ ಅಂತೇಳಿ ಅವರು ಒಂದು ಆದೇಶ ಕೊಟ್ಟಿದ್ರು. ಈಗ ಸೆಂಟ್ರಲ್ ಗೌರ್ಮೆಂಟ್ ಕೋರ್ಟ್ ಅಫಿಡವಿಟ್ ಫೈಲ್ ಮಾಡಬೇಕಾಗಿದೆ. ಅದಕ್ಕೆ ನನ್ನನ್ನು 18ನೇ ತಾರೀಕು ಕರೆಸಿದ್ರು. ಸೊ ಲಾಸ್ಟ್ ಮೂಮೆಂಟಲ್ಲಿ ತಮಿಳುನಾಡವರು ನಾವು ಅದನ್ನು ಸಪ್ರೇಟ್ ಬಂದು ಮೀಟ್ ಮಾಡ್ತೀವಿ, ಅವ್ರ ಎದುರುಗಡೆ ಕೂತ್ಕೊಂಡು ಮಾತಾಡಲ್ಲ ಅಂತ ಹೇಳಿದ್ರು. ಇದು ಸುದ್ದಿ ಅಷ್ಟೇ, ಅಧಿಕೃತ ಅಲ್ಲ. ಅಧಿಕೃತವಾಗಿ ನಮಗೆ ಪೋಸ್ಟ್ಪೋನ್ ಮಾಡಿದ್ದೀವಿ ಅಂತ ನನಗೆ ಮಿನಿಸ್ಟ್ರು ತಿರ್ಗಾ ಆಫೀಸಿಂದ ಫೋನ್ ಮಾಡಿ ನಮಗೆ ಮೆಸೇಜ್ ಇಟ್ಟರು. ಅಷ್ಟೊತ್ತಿಗೆ ನಾನು ಹೊರಟುಬಿಟ್ಟಿದ್ದೆ. ಇಡೀ ಬುಲೆಟಿನ್ನೇ ಡಿ ಕೆ ಶಿವಕುಮಾರ್ ಮಯ ಆಗಿಬಿಡ್ತೀವಿ ಅಂತ. ಕೊನೆಯದಾಗಿ ಕುಮಾರಸ್ವಾಮಿ ವರ್ಸಸ್ ಡಿ ಕೆ ಶಿವಕುಮಾರ್ ಒಂದು ನೋಡಿಬಿಡಿ. ಅವರು ಕೇತಗಾನಹಳ್ಳಿಯ ಫಾರ್ಮ್ ಹೌಸ್ ಇದೆಯಲ್ಲ ಕುಮಾರಸ್ವಾಮಿ ಅವ್ರದ್ದು, ಅದರಲ್ಲಿ 14 ಎಕರೆ ಒತ್ತುವರಿ ಆಗಿದೆ. ಕೋರ್ಟಿನ ಆದೇಶದ ಮೇರೆಗೆ ಸರ್ವೆ ನಡೀತಾ ಇದೆ. ಅದನ್ನು ಕುಮಾರಸ್ವಾಮಿ ಅವರು ರಾಜಕೀಯ ಷಡ್ಯಂತ್ರ ಅಂತಿದ್ದಾರೆ. ಡಿ ಕೆ ಶಿವಕುಮಾರರೇ ಮಾಡಿಸ್ತಿರೋದು ಅಂತ ಕುಮಾರಸ್ವಾಮಿ ಅವ್ರದ್ದು ಸೆಟ್ಟು. ನನ್ನ ಮೇಲೆ ನೀವು ಏನೇನು ಮಾಡಿಸಿದ್ರಿ, ಇದೇನು ಕೋರ್ಟಿನ ಆದೇಶ ಇದು, SR ಹಿರೇಮಠ್ ನನ್ನ ಮೇಲೂ ಕಂಪ್ಲೇಂಟ್ ಕೊಟ್ಟಿದ್ದಾರೆ, ನಿಮ್ಮ ಮೇಲೂ ಕಂಪ್ಲೇಂಟ್ ಕೊಟ್ಟಿದ್ದಾರೆ, ಇತ್ಯಾದಿ ಇತ್ಯಾದಿ. ಡಿ ಕೆ ಶಿವಕುಮಾರ್ ಅವರ ಉತ್ತರ ಅವ್ರು ಹೇಳ್ತಾರೆ, ಮರ್ಯಾದೆಯಿಂದ ಇದ್ದರೆ ಒಳ್ಳೆಯದು, ಅವ್ರಿಗೂ ಕ್ಷೇಮ ಅಂತ ಡಿ ಕೆ ಶಿವಕುಮಾರ್ ಅವರು ಹೇಳೋದು. ಕೇಳಿಸ್ಕೊಳ್ಳಿ. ಕಾನೂನುಬದ್ಧವಾಗಿ ನಾನು 40 ವರ್ಷದಿಂದ ತಗೊಂಡಂಥ ಜಮೀನು ಕಾನೂನಿನ ವ್ಯಾಪ್ತಿಯೊಳಗೆ ಹೋರಾಟ ಮಾಡ್ತೀನಿ. ಯಾವುದೇ ರೀತಿಯ ಅಕ್ರಮಗಳಿಗೆ ಎಡೆ ಮಾಡಿಕೊಟ್ಟಿಲ್ಲ. ನನ್ನ ಜೀವನದಲ್ಲಿ ಅದು ಮಾಡದೇ ಇರತಕ್ಕಂಥವ್ನು ನಾನು ಈ ರಾಜ್ಯದಲ್ಲಿ 2 ಬಾರಿ ಮುಖ್ಯಮಂತ್ರಿಯಾಗಿ ಇವತ್ತು ಈ ರೀತಿಯ ಈ ಸರ್ಕಾರದ ದಬ್ಬಾಳಿಕೆಗಳನ್ನ ಅದೆಲ್ಲದಕ್ಕೂ ಕಾನೂನಿನ ವ್ಯಾಪ್ತಿಯೊಳಗೆ ಉತ್ತರ ಕೊಡ್ತೀನಿ. ಇವತ್ತು ಈ ರಾಜ್ಯದಲ್ಲಿ ಅವರಿಗೆ ನಾನೇ ಟಾರ್ಗೆಟ್. ನಾನು ಇಲ್ಲ ಅಂತಂದರೆ ಅವರು ಆರಾಮಾಗಿರ್ತಕ್ಕಂಥದ್ದಲ್ವಾ. 40 ವರ್ಷದ ಹಿಂದೆ ತೆಗೆದುಕೊಂಡಂಥ ಈ ಭೂಮಿ 100 ಬಾರಿ ತನಿಖೆ ಆಗಿರಬೇಕು. ನನ್ನ ಮೇಲೆ ಈ ರೀತಿ ಇರ್ತಕ್ಕಂಥದ್ದು ಜನಸಾಮಾನ್ಯರ ಪರಿಸ್ಥಿತಿ ಏನಾಗ್ಬೋದು ಅನ್ನೋದನ್ನು ಯೋಚನೆ ಮಾಡಿ. ಇಡೀ ಪ್ರಪಂಚ ರಾಜ್ಯ ದೇಶಕ್ಕೆ ಗೊತ್ತು. ನಾವೇನಾದ್ರು ಕೇಸ್ ಹಾಕಿದ್ವಾ? 15-20 ವರ್ಷದಿಂದ ಅವರು ನನ್ನ ಮೇಲೂ ಹಾಕಿದ್ದಾರೆ ಕೇಸು. ಯಾರು? ಆ ಹಿರೇಮಠ್ ಅವ್ರ ಮೇಲೂ ಕೇಸ್ ಹಾಕಿದ್ದಾರೆ. ಕುಮಾರಸ್ವಾಮಿ ಯಾಕೆ ಗಾಬರಿ ಮಾಡ್ಕೋಬೇಕು? ಏನು ದ್ವೇಷದ ರಾಜಕಾರಣ ಮಾಡ್ತಾರೆ? ಕೋರ್ಟ್ ಆಫೀಸರ್ಸ್ಗೆ ಡೈರೆಕ್ಷನ್ಸ್ ಕೊಟ್ಟಿದ್ದಾರೆ. ಸಿದ್ದರಾಮಯ್ಯ ಏನು ದ್ವೇಷ ಮಾಡ್ತಾರೆ, ನಾವೇನು ದ್ವೇಷ ಮಾಡ್ತೀವಿ? ದ್ವೇಷ ರಾಜಕಾರಣ ಅಡಗಿರೋದು ಅವರ DNA. ಅವೆಲ್ಲ ನನ್ನ ಪಟ್ಟಿಗಳೆಲ್ಲ ಏನೇನು ಮೈಸೂರಲ್ಲಿ ಏನೇನು ಮಾತಾಡಿದ್ರು, ಬೇರೆ ಕಡೆ ಏನೇನು ಮಾತಾಡಿದ್ರು, ಅವ್ರ ತಂದೆ ಏನೇನು ಮಾತಾಡಿದ್ರು, ನನ್ನ ಮೇಲೆ ಏನೇನು ಕೇಸ್ ಹಾಕ್ಸಿದ್ರು,
ನನ್ನ ತಂಗಿ ಮೇಲೆ, ನನ್ನ ಹೆಂಡತಿ ಮೇಲೆ, ನನ್ನ ತಮ್ಮನ ಮೇಲೆಲ್ಲ ಅದ್ರೂ ಕಳ್ತನ ಮಾಡಿದ್ವಿ, ನಮಗೂ ಬಳ್ಳಾರಿಗೂ ಸಂಬಂಧ ಇಲ್ಲ, ಮಾಡಿಸಿರ್ಲಿಲ್ವಾ? ಅವ್ರದ್ದೆಲ್ಲ ದ್ವೇಷ. ಸುಮ್ಮನೆ ನಾವು ಆಯ್ತು ಅಂದ್ಬಿಟ್ಟು ಜೊತೆಗೆ ಸರ್ಕಾರ ಮಾಡಿದ್ವಿ, ಸುಮ್ಮನೆ ಮರ್ಯಾದೆಗಿದ್ರೆ ಅವ್ರಿಗೂ ಕ್ಷೇಮ ಆಯಿತು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.